ಉತ್ತಮ ಸೇವೆ ಮಾಡಿದ್ದಾರೆ. ನಾವು ತುಂಬ ಅಲ್ಪರು, ಒಳ್ಳೆ ಸೇವೆ ಜೊತೆಗೆ ನಗುಮುಖದಿಂದ ಇನ್ನೂ ಉತ್ತಮ ಸೇವೆ ಕೊಡಬೇಕು ಅಂತ ಕೇಳ್ಕೊತೀನಿ. ಆದರೆ ಮತ್ತೆ ನಮ್ಮ ಸರ್ ಹೇಮೋ ಸರು ನನ್ನ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ನೋಡಿ ನನಗೆ ಸನ್ಮಾನ ಮಾಡೋಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಮತ್ತು ತಿಮ್ರಾಜ್ ಸರು ವರ್ಷ ಎಲ್ಲರಿಗೂ ಒಂದು ಉತ್ತಮ ಸೇವೆ ಕೊಡೋರಿಗೆ ಸನ್ಮಾನ ಮಾಡ್ತಾರೆ. ಸೊ ಈಗ ಈ ವರ್ಷ ನನಗೆ ಕೊಡ್ತಿರೋದು ನಂಗೆ ತುಂಬ ಖುಷಿ. ತುಂಬ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನದು ಪರ್ಮನೆಂಟು PSC ಬಂದುಬಿಟ್ಟು ದೊಡ್ಡೊಲಿಕುಂಟೆ PSC ನಾನು ಕರ್ತವ್ಯ ನಿರ್ವಹಿಸ್ತಾ ಇರೋದು. ಇಲ್ಲಿ ಪ್ರಭಾರ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ತಿಂಗಳಿಗೆ ಒಂದು 3 ರಿಂದ 4 ಸಲ ಅಷ್ಟೇ ಇಲ್ಲಿ ನಾನು ಬಂದು ಹೋಗ್ತಾ ಇರೋದು. ಆದರೆ ನಾನು ಮಾಡ್ತಕ್ಕಂಥ ಕೆಲಸವನ್ನು ಸರ್ ಅವರು ಗುರುತಿಸಿ ಇವತ್ತಿಂದ ನನಗೆ ಸನ್ಮಾನ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ನನಗೆ ತುಂಬ ಖುಷಿ ವಿಚಾರ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾನು ಕೆಲಸ ಮಾಡಲಿಕ್ಕೆ ನನ್ನ 10 ವರ್ಷ, ನನ್ನ ಈ ಇಲಾಖೆಗೆ ಬಂದು 10 ವರ್ಷಗಳಾಯಿತು. ಈ 10 ವರ್ಷ ಸೇವೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಸ್ಫೂರ್ತಿಯಾಗಿರೋದ್ರಿಂದ ಒಬ್ಬ ವ್ಯಕ್ತಿ, ಅದರಲ್ಲೂ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿರ್ತಕ್ಕಂಥ ತಿಮ್ರಾಜ್ ಸರ್ ಅವರು. ಯಾಕೆ ಅಂತ ಹೇಳ್ತೀನಿ, ಅವರು ಎನಿ ಟೈಮ್ ಯಾವಾಗಲೂ ಪ್ರತಿ ದಿನವೂ ಅಷ್ಟೇ, ಪ್ರತಿ ನಿಮಿಷದಲ್ಲೂ ಅಷ್ಟೇ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ಸೃಜನಶೀಲರಾಗಿರ್ತಾರೆ. ಏನಾದರೂ ಚಿಕ್ಕ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆಗಿರಲಿ, ಯಾವುದೇ ಕೆಲಸ ಆದ್ರೂ ಅದನ್ನು ಹೊಸ ರೀತಿಯಲ್ಲಿ, ಹೊಸ ಒಂದು ವಿಧದಲ್ಲಿ ಅದನ್ನ ಪ್ರಸ್ತುತಪಡಿಸಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಯಾವಾಗಲೂ ಆ್ಯಕ್ಟಿವ್ ಪರ್ಸನ್ ಅವರು. ನನಗೆ ಅವ್ರು ನೋಡಿದಾಗ ಎಷ್ಟೋ ಸಲ ನಾನು ಮನಸ್ಸಲ್ಲೂ ಅಂದ್ಕೊತಿರ್ತೀನಿ. ನಾನು ಇವ್ರ ಹತ್ರನೂ ಕೂಡ ಹೇಳಿದ್ದೀನಿ, ಇವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರಲ್ಲ, ನಾವ್ಯಾಕೆ ಆ ರೀತಿ ಮಾಡಬಾರ್ದು, ನಾವ್ಯಾಕೆ ನಾವು ಸ್ಫೂರ್ತಿಯಾಗಿ ತೊಗೊಂಡು ಕೆಲಸ ಮಾಡಬಾರ್ದು ಅಂತ ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅವರು ನನಗೊಂದು ರೀತಿ ಸ್ಫೂರ್ತಿನಾಗಿದ್ದಾರೆ ನನ್ನ ಒಂದು ಕೆಲಸದ ವಿಚಾರದಲ್ಲಿ. ಅದೇ ಒಂದು ವಿಚಾರಕ್ಕೆ ನನಗೆ ಈ PSCಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಕೊಡುತ್ತೆ. ಈ PSC ಬಂದಾಗ ಸರ್ ಒಂದು ಮಾತಾಡಿಸೋ ರೀತಿ ಇರ್ಬೋದು, ಅವ್ರು ಗೌರವಿಸುವಂತಹ ರೀತಿ ಇರ್ಬೋದು, ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನನ್ನ ನೆಚ್ಚಿನ ಆಶಾ ಕಾರ್ಯಕರ್ತೆಯರು ನನಗೆ ಕೊಡ್ತಕ್ಕಂಥ ಪ್ರೀತಿ ಗೌರವ ಇದೆಯಲ್ಲ, ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಏನು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸರ್ಗೆ, ಹಾಗೂ ಇಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಮೇತ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಇತರ ಗ್ರೂಪ್ ಡಿ ಬಾಂಧವ್ಯ, ಇತರ ವರ್ಗಗಳ ಸಿಬ್ಬಂದಿ ವರ್ಗಗಳ ಬಾಂಧವ್ಯ, ಸ್ಟಾಫ್ನ ಎಲ್ಲ ಬಾಂಧವ್ಯ ಚೆನ್ನಾಗಿದ್ರೆ ಆಸ್ಪತ್ರೆ ಒಳ್ಳೆಯ ಹೆಸರು ಬರುತ್ತೆ. ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲ ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮಿತರು, ನಮ್ಮ ಸ್ಟಾಫು, ಪ್ರತಿಯೊಬ್ಬರು ಸಹಕಾರ ನಮ್ಮ ಪ್ರಾಥಮಿಕ ಆರೋಗ್ಯ ಅಂದರೆ 6 ಸರಿ ಕಾಯಕಲ್ಪ ಅವಾರ್ಡ್ ಬಂದಿದೆ. ರಾಜ್ಯ ಮಟ್ಟದ್ದು 6 ಸರಿ ಕಾಯಕಲ್ಪ ಅವಾರ್ಡ್ ಬಂದಿದೆ ನಿಮ್ಮೆಲ್ಲ ಸಹಕಾರದಿಂದ. ಅದರಲ್ಲಿ ಜನಪ್ರತಿನಿಧಿಗಳು ಸೇರ್ಕೊಂಡಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು. ಯಾಕಂದ್ರೆ ನಾವು ಹೇಳಿದ ತಕ್ಷಣ ಸ್ಪಂದಿಸ್ತಾರೆ, ನೀರು ಬಿಟ್ಟಿರ್ತಾರೆ, ನೀರು ಬಿಡ್ತಾರೆ, ಸ್ವಲ್ಪ ಎಲ್ಲ ಸಹಕಾರ ನೀಡಿದ ಅವ್ರಿಗೆ. ನಿಮ್ಮೆಲ್ಲ ಸಹಕಾರದಿಂದ ನಮ್ಮ ಆಸ್ಪತ್ರೆಗೆ ಸತತವಾಗಿ 6 ಸಾರಿ ಕಾಯಕಲ್ಪ ಅವಾರ್ಡ್ ಬಂದಿದೆ. ಎಲ್ಲರೂ ಸೇರುತ್ತೆ. ಬರೀ ಡಾಕ್ಟ್ರ್ ಒಬ್ಬರೇ ಕಷ್ಟಪಟ್ಟಾಗಲ್ಲ, ನಮ್ಮ ಸ್ಟಾಫ್ ನರ್ಸ್ ಒಬ್ಬರೇ ಕಷ್ಟಪಟ್ಟಾಗಲ್ಲ, ನಮ್ಮ ರೋಗ ಒಬ್ಬರೇ ಕಷ್ಟಪಟ್ಟರಾಗಲ್ಲ, ಪ್ರತಿಯೊಬ್ಬರು ಸೇರ್ಕೊಂಡ್ರೆ ಆಗುತ್ತೆ. ಆದರೆ ಸಾರ್ವಜನಿಕ ಗೊತ್ತು. ನಾವು ಸಾರ್ವಜನಿಕ ಏನು ಮಾಡ್ತಾರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚಪ್ಪಲಿಲ್ಲಿ ಬಿಡ್ರಪ್ಪ ಅಂದರೆ ನಾವು ಒಳಗೆ ಹಾಕೊಂಡು ನಾನು ಮಾಡೋಕ್ಕಾಗುತ್ತೆ. ಚಪ್ಪಲಿಲ್ಲಿ ಬಿಡ್ರಮ್ಮ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನೀವು ಬಿಟ್ಟು ಬಂದ್ರೂ ಪರಲ್ಲ, ನೀವು ಒಳಗೆ ಹಾಕೊಂಡು ನಾನು ಮಾಡೋಣ ಬಿಡ್ರಪ್ಪ ಅಂತ ಸುಮ್ಮನೆ ಆಗೋದು. ಆದರೆ ನೀವು ಸಹಕಾರ ಕೊಟ್ಟಿದ್ದೀರ. ಅದೇ ಗಾಡಿಯಲ್ಲಿ ಬಿಡಿ ಅಂತ ಹೇಳ್ತೀನಿ, ಕೆಲವು ಬಿಡ್ತಾರೆ, ತುಂಬ ಚೆನ್ನಾಗಿ ಗಾಡಿ ಎಲ್ಲ ಬಿಡ್ತಾರೆ, ಕೆಲವು ಬಿಡೋದೇ ಇಲ್ಲ. ಅದಕ್ಕೆ ನ್ಯಾಯ ಮಾಡೋಕೆ ನಿಮ್ಮ ಆಸ್ಪತ್ರೆ ನೀವು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ಸಹಕಾರಲ್ಲಿದ್ದಾರೆ. ಆದ್ದರಿಂದ ನಮ್ಮ ಆಸ್ಪತ್ರೆ ಕಾಯಕಲ್ಪ ಅವಾರ್ಡ್ ಬಂದಿರೋದು. ಈಗ ನ್ಯಾಷನಲ್ NQS ಅಂತ ಬಂದಿದೆ, ರಾಷ್ಟ್ರ ಮಟ್ಟದ ಅವಾರ್ಡ್. NQS ನ್ಯಾಷನಲ್ ಕ್ವಾಲಿಟಿ ಅಸೆಸ್ ಹೇಳಿ ಗುಣಮಟ್ಟದ, ಅದು ಸಮೇತ ಪ್ರಸಿದ್ಧಿ ಬರೋ ಸಂದರ್ಭ ಇದೆ. ನಿಮ್ಮೆಲ್ಲ ಸಹಕಾರ ನೀಡಿದ್ರೆ, ಮುಖ್ಯವಾಗಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹ ಎಲ್ಲರ ಕಾರ್ಯಕ್ರಮ ಜೊತೆಗೆ ನಮ್ಮೆಲ್ಲ ಸ್ಟಾಫ್ ಸಹಕಾರ ನೀಡಿದ್ದಾರೆ. ಆಶಾ ವರ್ಕರ್ ಎಲ್ಲ ಸೇರ್ಕೊಂಡು. ಅದಕ್ಕೆ ಹೇಳ್ತಾನೆ, ಶುಶ್ರೂಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಕರ್ತವ್ಯ ನಿರ್ವಹಿಸಿ ಆಸ್ಪತ್ರೆ ನಂಬಿಕೆ ಉಳಿಸ್ಕೋಬೇಕಂದ್ರೆ ನಿಮ್ಮ ಕರ್ತವ್ಯ ಮೇನ್, ಶುಶ್ರೂಷಕರದ್ದು ಮೇನ್. ನೀವು ಸಹಕಾರ ನೀಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ತಾ ಜೊತೆಗೆ ಸರ್ ಅಭಿನಂದನೆ. ಇಂದು ನರ್ಸ್ ಡೇ ಅಂತ ಅಂದರೆ ಮುಂಚೆ ಇಲ್ಲಿ ನರ್ಸ್ಗಳೇ ಇರಲಿಲ್ಲ. ಇವಾಗ ನರ್ಸ್ ಇರೋದ್ರಿಂದ ಡಾಕ್ಟ್ರಿಗೂ ಸಮೇತ ಹೆಲ್ಪ್ ಆಗೈತೆ. ಮತ್ತು ಜನಗಳು ಸಿಕ್ಕಾಪಟ್ಟೆ ಬರ್ತಾಯಿದ್ರು. ಅವಾಗ ಪಾಪ ಅವ್ರು ಒಬ್ಬರೇ ನೋಡ್ತಾಯಿದ್ರು. ಇವಾಗ ಇವ್ರನ್ನ ಸ್ಟಾಫ್ ನರ್ಸ್ಗಳನ್ನೆಲ್ಲ ಜಾಸ್ತಿ ಜನ ಹಾಕಿರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ತೈತೆ, ಮತ್ತು ಜನಗಳಿಗೂ ಹೆಲ್ಪ್ ಆಗುತ್ತೆ. ಅವ್ರ ನರ್ಸ್ಗಳು ನಗು ಮುಕ್ತಲ್ಲೇ ಇರ್ತಾರೆ. ಅಂದರೆ ನಾನು ನೋಡಿದ್ದೀನಿ, ಮುಂಚೆ ಆ ಥರ ಇರಲಿಲ್ಲ. ಇವಾಗ ಬಂದಿರೋ ನರ್ಸ್ಗಳು ತುಂಬ ಒಳ್ಳೆಯರು, ತುಂಬ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ